ಇಷ್ಟು ದಿನಗಳು ನಿರಂಕುಶವಾಗಿ ಅಡಿಗೆ ಮನೆ ಪಾರಪತ್ಯ ನಡೆಸ್ತಿದ್ದ ರಂಗಮ್ಮನನ್ನು ಮೊದಲು ಕೆಲಸದಿಂದ ತೆಗೆದುಹಾಕಿದ್ಲು. ಅವರು ಕೆಟ್ಟ ಅಡಿಗೆ ತಿಂದು ಎಲ್ಲರೂ ಬೇಸತ್ತದ್ರಿಂದ ಯಾರೂ ಅದನ್ನು ವಿರೋಧಿಸಲಿಲ್ಲ. SSLC ಪರೀಕ್ಷೆಗಿನ್ನೂ 10 ದಿನಗಳು ಉಳಿದಿದ್ರಿಂದ ಸಾತ್ವಿಕ್ ರಾತ್ರಿ ಗಡಿಯಾರದಲ್ಲಿ 11 ಹೊಡೆದ್ರೂ ರೂಮಿನ ದೀಪ ಆರಿಸಿರಲಿಲ್ಲ. ಅವನ ಕಣ್ಗಳು ಆಗಾಗ ಕಿಟಕಿಯಾಚೆ ಕಾಣುವ ಗೇಟ್ನತ್ತ ಹರಿದಾಡ್ತಿದ್ದವು. ಇತ್ತೀಚೆಗೆ ಪ್ರಜ್ವಲ್ 11ರ ಮುಂಚೆ ಮನೆ ಸೇರೋದೇ ಅಪರೂಪದ ಸಂಗತಿಯಾಗಿತ್ತು. ಅವನಿಗೂ ಪರೀಕ್ಷೆಯ ಸಮಯ. ಆದರೆ ಅವನು ತನಗೆ ಓದಲು ಸಮಯವೇ ಸಾಲುತ್ತಿರಲಿಲ್ಲವೆಂದು ಗೊಣಗ್ತಿದ್ದ. ಈಗ ಅವನು ಕೈನೆಟಿಕ್ ಹೋಂಡಾ ಗ್ಯಾರೇಜ್ನಲ್ಲಿ ಧೂಳು ಹೊಡೆದು ಕುಳಿತಿತ್ತು. 6 ತಿಂಗಳ ಹಿಂದೆ ವೈಶಾಲಿ ಮಾರುತಿ ಜೈನ್ ಕೊಂಡಿದ್ಲು. ಅದು ಅವಳಿಗಿಂತ ಹೆಚ್ಚಾಗಿ ಪ್ರಜ್ವಲ್ಗೆ ಹೆಚ್ಚು ಉಪಯೋಗವಾಗಿತ್ತು. ವೈಶಾಲಿ ಪ್ರತಿದಿನ ಆಫೀಸಿನ ಕಾರ್ನಲ್ಲೇ ಓಡಾಡ್ತಿದ್ಲು. ಲೈಸೆನ್ಸ್ ಇಲ್ಲದಿದ್ರೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಜ್ವಲ್ನ ಸಾರಥ್ಯದಲ್ಲಿ ಕಾರು ಸಿನಿಮಾ, ಶಾಪಿಂಗ್, ಬಾರ್, ಕ್ಲಬ್ ಎಂದು ಓಡಾಟದಲ್ಲಿರುವಾಗ ಪುಸ್ತಕ ತೆರೆಯಲು ಅವನಿಗೆ ಪುರ್ಸುತ್ತಾದರೂ ಎಲ್ಲಿತ್ತು? ಇದರಲ್ಲಿ ತಪ್ಪು ಯಾರದೆಂದು ಬೆರಳು ಮಾಡಿ ತೋರಿಸೋದು ಕಷ್ಟ. ಮಕ್ಕಳಿಗೆ ಮಾತೃ ಪಿತೃಗಳ ಪ್ರೀತಿ, ವಿಶ್ವಾಸ, ಮಾರ್ಗದರ್ಶನ ಬಹಳ ಮುಖ್ಯ. ಎತ್ತವರು ಮಕ್ಕಳಿಗೆ ದಾರಿ ತೋರುವ ಕಣ್ಗಳಂತೆ ಇರಬೇಕು. ಚಿಗುರು ಸಸಿ ಗಿಡವಾಗಿ ಬೆಳೆಯಲು ಬಿಸಿಲು, ನೀರು, ಗೊಬ್ಬರ ಹೇಗೆ ಅಗತ್ಯವೋ ಬೆಳೆಯುವ ವಯಸ್ಸಿನ ಮಕ್ಕಳಿಗೂ ತಂದೆ ತಾಯಿಯರ ಪ್ರೇರಣೆ ಅತ್ಯವಶ್ಯಕ. ಅದರ ವ್ಯವಧಾನವಿಲ್ಲದ ಹಾಗೂ ಸ್ವಾತಂತ್ರ್ಯದ ರೂಪದಲ್ಲಿ ಮಕ್ಕಳಿಗೆ ಕೊಡುವ ಅವಿವೇಕಿಗಳಾಗಿ ಅವರಿಗೆ ಅರಿವಿಲ್ಲದೆ ಮಕ್ಕಳನ್ನು ತಪ್ಪುದಾರಿಗೆ ಕೊಂಡೊಯ್ತಾರೆ. ಯಾವಾಗಲೂ ಕೈ ತುಂಬ ಹಣವಿರುವ ಪ್ರಜ್ವಲ್ ಅಪ್ಪಿ ತಪ್ಪಿಯೂ ಮನೆ ಊಟ ತಿಂಡಿ ಮಾಡ್ತಿರಲಿಲ್ಲ. ಲಲಿತಮ್ಮ ಅವನ ಮೇಲೆ ಕೂಗಾಡಿ ಗಂಟಲು ಹರಿದುಕೊಳ್ತಿದ್ರೆ ಹೊರತು ಅದರಿಂದ ಪ್ರಯೋಜನವೇನೂ ಆಗಿರಲಿಲ್ಲ. ಹೈಸ್ಕೂಲಿನ ಫಲಿತಾಂಶ ಹೊರಬಿದ್ದಾಗಲೇ ಗೋವಿಂದ್ ವೈಶಾಲಿಗೆ ಅವನ ಬುದ್ಧಿಶಕ್ತಿಯ ಅರಿವಾಗಿದ್ದು. ಸೆಂಟ್ರಲ್ ಸಿಲಿಬಸ್ ಪಾಪ ಅವನಿಗೆ ತುಂಬ ಹೆವಿ ಆಯಿತು ಅಂತ ಕಾಣಿಸುತ್ತೆ. ಆಮೇಲೆ 10ನೇ ಕ್ಲಾಸಿಗೆ ಅವನ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಎಂಬ ಉದ್ಗಾರದಿಂದ ವೈಶಾಲಿ ಮಗನನ್ನು ರಾಜ್ಯ ಮಟ್ಟದ ಸಿಲಿಬಸ್ಗೆ ವರ್ಗಾವಣೆ ಮಾಡಿಸಿದ್ಲು. ಓದುವವನಿಗೆ ಸೆಂಟ್ರಲ್ ಸಿಲಿಬಸ್ ಆದ್ರೇನು, ಕೆಡುವವನಿಗೆ ಸ್ಟೇಟ್ ಸಿಲಿಬಸ್ಗೆ ಬದಲಾವಣೆ ಮಾಡಿದ್ರೇನು? ಅಷ್ಟು ಯೋಚಿಸುವ ವ್ಯವಧಾನ ಅವಳಿಗಿರಲಿಲ್ಲ. ತನ್ನ ಪ್ರಭಾವ, ಗೋವಿಂದನ ಪ್ರತಿಷ್ಠೆಯಿಂದ ಪ್ರಜ್ವಲ್ನ ಭವಿಷ್ಯವನ್ನೇ ತನ್ನ ಹೆಬ್ಬೆಟ್ಟಿನ ತುದಿಯಲ್ಲಿ ಹಿಡಿಯಬಲ್ಲೆ ಎಂಬ ಅಹಂಭಾವ ಅವಳ ತಲೆ ತುಂಬಿತು. ಗೋವಿಂದ, ವೈಶಾಲಿ ಇಬ್ಬರು ಮನೆ ಬಿಡ್ತಿದ್ದಿದ್ದು ಬೆಳಗ್ಗೆ 9 ಗಂಟೆಗೆ. ವೈಶಾಲಿ ಸಂಜೆ 7 ಗಂಟೆಗೆ ಹಿಂತಿರುಗಿದ್ರೆ ಗೋವಿಂದ ಮನೆಗೆ ಬರೋದಂತೂ ರಾತ್ರಿ 10 ಗಂಟೆಯಾದರೂ ಆದೀತು. ತಂದೆ ತಾಯಿಯ ಅಂಕೆ ಇಲ್ಲದೆ ಪ್ರಜ್ವಲ್ ಸ್ವಇಚ್ಛೆಯಾಗಿ ಬೆಳೆಯುತ್ತಿದ್ದ. ಅವನ ಶಾಲೆಯಲ್ಲಿ ಕೋ ಎಜುಕೇಷನ್ ಆದುದರಿಂದ ಅವನ ಬಾಯಿಂದ ಸತತವಾಗಿ ಅವನ ತರಗತಿಯಲ್ಲಿ ಓದುವ ಹುಡುಗಿಯರ ವರ್ಣನೆಯೇ ತುಂಬಿರ್ತಿತ್ತು. ಒಮ್ಮೆ ಸಾತ್ವಿಕ್ ಯಾವುದೋ ನೋಟ್ಸನ್ನು ಕೊಡಲು ಪ್ರಜ್ವಲ್ನ ರೂಮಿಗೆ ಹೋದಾಗ ಅವನು ಕಿಟಕಿಯ ಬಳಿ ನಿಂತು ಸಿಗರೇಟಿನ ಹೊಗೆಯನ್ನು ಉಗುಳ್ತಿದ್ದ. ಪ್ರಜ್ಜು, ನೀನು ಸಿಗರೇಟ್ ಸೇತಿದೆಯಾ? ಸಾತ್ವಿಕ್ ನಂಬಲಾರದವನಂತೆ ಕೇಳಿದಾಗ ಪ್ರಜ್ವಲ್ ಸಿಗರೇಟಿನ ಕೊನೆಯ 2 ದಮ್ ಎಳೆದು ಅದನ್ನು ಹಿಸುಕಿ ಆರಿಸಿ ಹೊರಗೆಸೆದ. ಹೀಗೆ ತಲೆ ಕೆಟ್ಟಾಗ ಯಾವಾಗಲಾದರೂ ಸ್ಮೋಕ್ ಮಾಡ್ತೀನಿ. ಇದರಿಂದ ಸಿಗೋ ಸುಖ ನಿನಗೇನು ಗೊತ್ತಿದೆ? ಹೋಗ್ಲಿ, ಯಾವತ್ತಾದರೂ ಗುಟ್ಕಾ ಹಾಕಿದ್ಯಾ? ಏನು ಹಾಗಂದ್ರೆ? ಪ್ರಜ್ವಲ್ ತನ್ನ ಡ್ರಾಯರ್ನಿಂದ ಚಿಕ್ಕ ಪ್ಯಾಕೆಟ್ನಿಂದ ಕಂದು ಬಣ್ಣದ ಪದಾರ್ಥ ತೆಗೆದು ಅವನ ಮುಂದೆ ಹಿಡಿದಾಗ ಸಾತ್ವಿಕ್ ಮುಖ ಸಿಂಡರಿಸಿ ಹಿಂದೆ ಸರಿದ. ಚಿಚಿ, ಏನಿದು? ಮಣ್ಣಿದ್ದಾಗಿದೆ. ಒಂಚೂರು ಬಾಯಿಗೆ ಹಾಕ್ಕೊಂಡು ನೋಡು, ಎಂಥ ಮಜಾ ಕೊಡುತ್ತೆ. ಎಂತಹ ತಲೆ ಕೆಟ್ಟವರಿಗಾದರೂ ಬೆಸ್ಟ್ ಮೆಡಿಸನ್ ಇದು. ಥೂ, ನನಗಂತೂ ಬೇಡಪ್ಪ. ಅದು ಸರಿ, ನಿನಗೆ ತಲೆ ಕೆಡೋ ಅಂಥದ್ದೇನಾಯಿತು? ಸಾತ್ವಿಕನ ಅಮಾಯಕ ಪ್ರಶ್ನೆಗೆ ಪ್ರಜ್ವಲ್ ಪ್ಲೀಸ್ ಎಂದು ಅವಹೇಳನದ ನಗೆ ಬೀರ್ದ. ನೀನಿನ್ನು ಅಮ್ಮನ ಸೆರಗಿನ ಹಿಂದೆ ಇರೋ ಬಚ್ಚ ಬಿಡು. ಹುಡುಗಿಯರ ಸೆರಗಿನ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ಯಾ? ಚೋಲಿ ಕೆ ಪೀಚೆ ಕ್ಯಾ ಹೇ ಎಂದು ಕಳ್ಳದನಿಯಲ್ಲಿ ಹಾಡುತ್ತಾ ಪ್ರಜ್ವಲ್ ಸೊಂಟ ಬಳಕಿಸುತ್ತಾ ನೃತ್ಯ ಮಾಡಿದಾಗ ಸಾತ್ವಿಕನಿಗೆ ಅವನ ಹಾವಭಾವದ ಬಗ್ಗೆ ಅಸಹ್ಯವಾಯಿತು. ಹೀಗೆಲ್ಲ ಹಾಡು ಹೇಳೋಕೆ ನಿನಗೆ ನಾಚಿಕೆ ಆಗಲ್ವಾ? ಹೋಗಲ್ಲೋ,
ನಿನಗೆ ಲೈಫ್ ಎಂಜಾಯ್ ಮಾಡೋಕ್ಕೆ ಈ ಜನ್ಮದಲ್ಲಿ ಬರಲ್ಲ. ನಮ್ಮ ಕ್ಲಾಸ್ನಲ್ಲಿ ಸೋನಿಯಾ ಅಂತ ಹುಡುಗಿ ಇದ್ದಾಳೆ. ಶಿ ಈಸ್ ಸೋ ಎಕ್ಸೈಟಿಂಗ್. ಅವಳನ್ನು ನೋಡಿದ್ರೆ ನಿನ್ನಂಥ ಸನ್ಯಾಸಿಗೂ ತಲೆ ಕೆಟ್ಟು ಹೋಗುತ್ತೆ. ಆಮೇಲೆ ನನಗೂ ಒಂದು ದಮ್ ಎಳೆಯೋಕ್ಕೆ ಬೇಕು ಅಂತ ನೀನೇ ನನ್ನ ಹತ್ರ ಓಡ್ ಬರ್ತೀಯ. ಸಾತ್ವಿಕನಿಗೆ ಅವನ ಮಾತು ಕೇಳಿ ಹೇಗೆ ಪ್ರತಿಕ್ರಿಯೆ ತೋರಬೇಕೋ ತಿಳಿಯಲಿಲ್ಲ. ಪ್ರಜ್ವಲ್ ನಡೆಯುತ್ತಿರುವ ದಾರಿ ಸರಿ ಇಲ್ಲ ಎಂದು ಅವನಿಗೆ ಅರಿವಾಯಿತು. ತಾನು ಅವನ ತಮ್ಮನಾಗಿ ಸುಮ್ಮನಿದ್ರೆ ಒಳಿತಲ್ಲವೆಂದು ವೈಶಾಲಿ ಸಂಜೆ ಆಫೀಸ್ನಿಂದ ಬಂದಾಗ ಸಾತ್ವಿಕ್ ಅವಳ ಮುಂದೆ ಹೇಳಿಯೇ ಬಿಟ್ಟ. ದೊಡ್ಡಮ್ಮ, ನೀವು ಪ್ರಜ್ವಲ್ ಮೇಲೆ ಒಂದು ಕಣ್ಣಿಟ್ಟಿರಿ. ನೆನ್ನೆ ನಾನು ಅವನ ರೂಮಿಗೆ ಹೋದಾಗ ಅವನು ಸಿಗರೆಟ್ ಸೇಯ್ತಾ ಇದ್ದ. ಇಲ್ಲ ಮಮ್ಮಿ, ನೆನ್ನೆ ಇವನು ನನ್ನ ಲೆಕ್ಕದ ಪುಸ್ತಕದಿಂದ ಸಮ್ಸ್ ಕಾಪಿ ಹೊಡಿಯೋಕೆ ಬಂದಿದ್ದ. ನಾನು ತೋರಿಸಲ್ಲ ಅಂತ ಹೇಳಿದಕ್ಕೆ ನಿನ್ನ ಹತ್ರ ಬಂದು ಸುಳ್ಳು ಚಾಡಿ ಹೇಳ್ತಿದ್ದಾನೆ. ಇನ್ನು ಇವನೇ ಮೊನ್ನೆ ಸ್ಕೂಲಿನ ಹತ್ರ ಇರೋ ಕಾಕ ಅಂಗಡಿಯಲ್ಲಿ ಸಿಗರೆಟ್ ಕೊಂಡ್ಕೊಳ್ತಾ ಇದ್ದದನ್ನು ನನ್ನ ಫ್ರೆಂಡ್ ಅಖಿಲೇಶ್ ನೋಡಿದ್ದಾನಂತೆ. ತಾನು ಮಾಡಿದ್ದನ್ನು ನನ್ನ ಮೇಲೆ ತಪ್ಪು ಹೊರಿಸೋದು ನೋಡು. ಪ್ರಜ್ವಲ್ ಹೇಳಿದಾಗ ಅವನ ಅಮಾಯಕ ಮುಖಭಾವ ಕಂಡು ಸಾತ್ವಿಕ್ ದಿಗ್ಭ್ರಾಂತನಾದ. ಏನು, ನೀರು ಕುಡಿದ ಹಾಗೆ ಸುಳ್ಳು ಹೇಳ್ತೀಯಾ? ನೀನು ಸಿಗರೆಟ್ ಸೇದಿದ್ದು, ಗುಟ್ಕಾ ಹಾಕೋದು, ಹುಡುಗಿರ ಹಿಂದೆ ಓಡಾಡೋದೆಲ್ಲ ಸುಳ್ಳು ಹೇಳ್ತಾ ಇರೋದು ನೀನು. ಗುಟ್ಕಾ, ಬೀಡಿ, ಸಿಗರೆಟ್ ಎಲ್ಲ ನೀನು ಹೋಗೋ ಅಂತಹ ಕಚಡ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ಬೋದು. ನಮ್ಮ ಸ್ಕೂಲ್ನಲ್ಲಿ ಯಾರೂ ಅದರ ಬಗ್ಗೆ ಉಸಿರುತ್ತಲ್ಲ. ಪ್ರಜ್ವಲ್ ನೀರಳವಾಗಿ ನುಡಿದಾಗ ವೈಶಾಲಿ ಸಾತ್ವಿಕನನ್ನೇ ಕ್ಷೀಣವಾಗಿ ನೋಡಿದ್ಲು. ನನ್ನ ಮಗನ ಬಗ್ಗೆ ಯಾಕೆ ಸುಳ್ಳು ಹೇಳ್ತೀಯೋ? ಅವನಿರೋ ಮಟ್ಟಕ್ಕೆ ನೀನು ಈ ಜನ್ಮದಲ್ಲಿ ಏರೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೊಟ್ಟೆ ಕಿಚ್ಚಿನಿಂದ ಅವನ ಮೇಲೆ ಕತೆ ಕಟ್ಟಿ ಚಾಡಿ ಹೇಳ್ತೀಯ? ಸಾತ್ವಿಕನಿಂದ ಪರಾಜಯ ಅವಮಾನದಿಂದ ಮುಖ ಮುದುರಿದಂತಾಯಿತು. ಅವನು ಸುಮ್ಮನೆ ತಲೆ ತಗ್ಗಿಸಿ ಒಳಗೆ ನಡೆದ್ಬಿಟ್ಟ. ತನ್ನನ್ನು ಸಂಭಾಳಿಸ್ಕೊಳ್ಳೋ ಪ್ರಜ್ವಲ್ ಅಷ್ಟೊಂದು ಸುಳ್ಳು ಹೇಳ್ತಾನೆಂದು ಅವನು ನಿರೀಕ್ಷಿಸಿರಲಿಲ್ಲ. ನಡೆದ ಪ್ರಕರಣವನ್ನು ಅವನು ತಾಯಿಗೆ ಹೇಳಿದಾಗ ಸುಮತಿಯ ಮುಖ ಗಂಭೀರವಾಯಿತು. ನೀನು ನಿಜ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು ಸಾತ್ವಿ. ಪ್ರಜ್ವಲ್ ಸಿಗರೆಟ್ ಸೇದೋ ವಿಚಾರ ನನಗೆ ತಿಳಿದಿಲ್ಲ ಅಂದ್ಕೊಂಡಿದ್ಯಾ? ಆದರೆ ಅದನ್ನು ಅವನಪ್ಪ ಅಮ್ಮನಿಗೆ ಹೇಳೋದ್ರಿಂದ ಏನೂ ಪ್ರಯೋಜನವಿಲ್ಲ. ಅವರು ನಮ್ಮನ್ನೇ ದೂಷಿಸ್ತಾರೆ. ಆ ಹುಡುಗನು ಲಂಪಟ, ಸಮಯಕ್ಕೊಂದು ಸುಳ್ಳು ಹೇಳಿ ಬಚಾವಾಗ್ತಾನೆ. ಆದರೆ ವಿಷಯ ಅಲ್ಲಿಗೆ ಮುಕ್ತಾಯವಾಗಲಿಲ್ಲ. ವೈಶಾಲಿಯಿಂದ ಗೋವಿಂದನಿಗೆ ಸಮಾಚಾರ ತಿಳಿದು ಅವನು ಗೋಪಾಲನ ಬಳಿ ಸಾತ್ವಿಕನ ಮೇಲೆ ದೂರಿಟ್ಟ. ನಿನ್ನ ಮಗ ನಮ್ಮ ಪ್ರಜ್ವಲ್ ಬಗ್ಗೆ ಏನೇನೋ ಸ್ಕ್ಯಾಂಡ್ಲೈನ್ ಮಾಡ್ತಾನಂತೆ. ಅವನಿಗೆ ಸ್ವಲ್ಪ ಬುದ್ಧಿ ಹೇಳು. ಪ್ರಜ್ಜು ಎಲ್ಲ ವಿಧದಲ್ಲೂ ಅವನಿಗಿಂತ ಸುಪ್ರಿಯರ್ ಆಗಿದ್ದಾನಂತೆ. ಹೇಗೆ ಹೊಟ್ಟೆ ಕಿಚ್ಚು ಪಡೋದು ಸರಿಯಲ್ಲ. ಗೋಪಾಲನಿಗೆ ಸ್ವಾಭಿಮಾನದ ಮೇಲೆ ಬರೆ ಎಳೆದಂತಾಯಿತು. ಅವನು ಸಾತ್ವಿಕ್ನನ್ನು ಕರೆದು ಅವರ ಎದುರೇ ಗದರು ಬಿಟ್ಟ. ಇನ್ನೊಂದ್ಸಲ ನೀನೇನಾದರೂ ಪ್ರಜ್ವಲ್ ವಿಷಯದಲ್ಲಿ ತಲೆ ಹಾಕಿದ್ರೆ ನಿನ್ನ ನಾಲಿಗೆ ಕತ್ತರಿಸ್ಬಿಡ್ತೀನಿ, ಹುಷಾರು. ಅವನು ಸಿಗರೇಟ್ ಆದರೂ ಸೇದಲಿ, ಸೇಂದಿನಾದರೂ ಕುಡೀಲಿ, ನಿನಗೇನು? ಸುಮತಿ ಏನೋ ಹೇಳಲು ಬಾಯಿ ತೆರೆದಾಗ ಗೋಪಾಲ ಅವಳತ್ತ ಕಿಡಿ ನೋಟ ಬೀರ್ದ. ಮಕ್ಕಳನ್ನು ದಂಡಿಸುವಾಗ ನೀನು ಇಂಟರ್ಫಿಯರ್ ಆಗಬೇಡ. ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋ ಕರ್ಮ ನಮಗ್ಯಾಕೆ? ಅವರವರ ದೊಡ್ಡಸ್ತಿಕೆ ಅವರಿಗಿರುತ್ತೆ. ಯಾರಿಂದಲೂ ಒಂದು ಸಣ್ಣ ಮಾತು ಕೇಳೋಕೆ ನನಗಿಷ್ಟಪಡಲ್ಲ. ಅವನಿಗೆ ಸಾತ್ವಿಕನ ಮೇಲಿನ ಅಸಮಾಧಾನಕ್ಕಿಂತ ಗೋವಿಂದನ ಬಗ್ಗೆಯೇ ಆಕ್ರೋಶ ಮೂಡಿದೆ ಎಂದು ಅರ್ಥ ಮಾಡಿಕೊಂಡ ಸುಮತಿ ಸುಮ್ಮನಾದ್ಲು. ಇಷ್ಟೆಲ್ಲ ಹಗರಣಕ್ಕೆ ಕಾರಣನಾಗಿದ್ದ ಪ್ರಜ್ವಲ್ ಒಳಗೊಳಗೆ ನಗುತ್ತಾ ಪತ್ರಿಕೆಯೊಂದನ್ನು ಮುಖದ ಮುಂದೆ ಹಿಡಿದು ಕುಳಿತಿದ್ದುದು ಕಂಡು ಸಾತ್ವಿಕನ ಮೈ ಹುರಿಯಿತು. ಇನ್ಮೇಲೆ ನನ್ನ ತಂಟೆಗೆ ಬರಬೇಡ. ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ? ಕೆಟ್ಟವನಾದರೆ ನಾನು ಎಂಥವನು ಅಂತ ನಿನಗಿನ್ನೂ ಗೊತ್ತಿಲ್ಲ ಎಂದು ಅವನು ಸಾತ್ವಿಕ್ನನ್ನು ಎಚ್ಚರಿಸಿದ. ಅಂದೇ ಕೊನೆ ಸಾತ್ವಿಕ್ ಅವನೊಡನೆ ಮಾತನಾಡುವ ಗೋಜಿಗೆ ಹೋಗಲಿಲ್ಲ. ಒಮ್ಮೆ ಪ್ರಜ್ವಲ್ ಅವನ್ಯಾನೋ ರಸ್ತೆಯಲ್ಲಿ ಕಾರ್ ಓಡಿಸ್ತಿದ್ದಾಗ ಆಕಸ್ಮಿಕವಾಗಿ ಮುದುಕನೊಬ್ಬನಿಗೆ ಕಾರಿನ ಬಂಪರ್ ತಗಲಿ ಹೊಟ್ಟೆಗೆ ಪೆಟ್ಟು ಬಿತ್ತು. ರಸ್ತೆಯಲ್ಲಿ ಜನ ಸಿಹಿ ತಿಂಡಿಗೆ ಇರುವೆ ಮುತ್ತುವಂತೆ ಕಾರಿನ ಸುತ್ತಲೂ ಸೇರಿದಾಗ ಪ್ರಜ್ವಲ್ ಭಯದಿಂದ ನಡೆಗೋದ. ಯಾರೋ ಅವನು ಗಾಡಿ ಒಳಗೆ ಅವತ್ಕೊಂಡಿರೋನು? ಗಂಡ್ಸಾಗಿದ್ರೆ ಹೊರಗೆ ಬಾರೋ. ಕಾರಿದೆ ಅನ್ನೋ ಗರ್ವಕ್ಕೆ ರಸ್ತೆಯಲ್ಲಿ ಓಡಾಡೋರ ಮೈ ಮೇಲೆ ಹತ್ತಿಸ್ತೀಯಾ? ದೃಢತಿಯಾದ ವ್ಯಕ್ತಿಯೊಬ್ಬ ಗುಟುರು ಹಾಕಿದಾಗ ಪ್ರಜ್ವಲ್ಗೆ ಹೆದರಿಕೆಯಿಂದ ಅಳು ಹುಕ್ಕಿ ಬಂತು. ಇದರಲ್ಲಿ
ನಂದೇನು ತಪ್ಪಿಲ್ಲ, ಆ ಮುದುಕನೇ ಅಡ್ಡ ಬಂದ್ಬಿಟ್ಟ. ಇರೋದು ನೋಡು ಬಚ್ಚ ಹಾಗೆ, ನಿಮ್ಮ ಕಾರ್ನಲ್ಲಿ ಬ್ರೇಕ್ ಇಲ್ವೇನೋ? ನಿಮ್ಮ ಅಪ್ಪನೇ ಅಡ್ಡ ಬಂದಿದ್ರೆ ನೀನು ಹೀಗೆ ಅವರ ಮೈ ಮೇಲೆ ಕಾರ್ ಹತ್ತಿಸ್ಬಿಡ್ತೀಯ? ಮತ್ತೊಬ್ಬ ತರಾಟೆಗೆ ತೆಗೆದುಕೊಂಡ. ಅಪ್ಪ ಅಮ್ಮಂದರು ಚೆನ್ನಾಗಿ ಸಂಪಾದನೆ ಮಾಡಿರ್ತಾರೆ, ಅದಕ್ಕೆ ಇವಾಗ ಕೊಬ್ಬು. ಏನೋ ಲೈಸೆನ್ಸ್ ಏನಾದರೂ ಮಾಡ್ಕೊಂಡಿದ್ಯಾ? ಲೈಸೆನ್ಸ್ ಇಲ್ಲದ 16 ವರ್ಷದ ಪ್ರಜ್ವಲ್ ತತ್ತರಿಸುತ್ತಾ ಮೌನವಾಗಿ ನಿಂತಿದ್ದ. ಹೇಳ್ಕೊಂಡು ನಡಿರೋ ಸ್ಟೇಷನ್ಗೆ. ಇಂಥವರಿಗೆ 4 ಒದೆ ಕೊಟ್ರೆ ಹಣದ ಮದ ಇಳಿದು ಹೋಗುತ್ತೆ. ಅಲ್ರಯ್ಯ, ಮೊದಲು ಆ ಮುದುಕನ ಗತಿ ಏನಾಗಿದೆ ನೋಡಿ, ಆಮೇಲೆ ಆ ಹುಡುಗನನ್ನು ವಿಚಾರಿಸ್ಕೊಳ್ಳಿ. ಪಾಪ ಆ ಯಪ್ಪನ್ನ ಆಸ್ಪತ್ರೆಗೇನಾದರೂ ಸೇರಿಸ್ಬೇಕೇನೋ? ಮಧ್ಯ ವಯಸ್ಕರೊಬ್ಬರು ಹೇಳಿದಾಗ ಕೆಲವರು ಮುದುಕನತ್ತ ಧಾವಿಸಿದ್ರು. ಮುದುಕನಿಗೆ ಕೈ ಕಾಲು ತರ್ಚಿ ಸಣ್ಣಗೆ ರಕ್ತ ಬರ್ತಿತ್ತು. ಬೇರೆ ಯಾವ ಜಾಗದಲ್ಲೂ ಜಾಸ್ತಿ ಪೆಟ್ಟಾಗಿರಲಿಲ್ಲ. ಪ್ರಜ್ವಲ್ ಪಕ್ಕದಲ್ಲಿದ್ದ ದಡುತಿ ಆಸಾಮಿ ಅವನ ಕೈಯಿಂದ ಸ್ವಿಚ್ ಕೀ ಕಿತ್ಕೊಂಡು, ನನ್ನ ಮಗನೇ, ಇವತ್ತು ಆ ಮುದುಕನ ಪ್ರಾಣ ಹೋಗಬೇಕಿತ್ತು, ಜೈಲ್ ಕಮ್ಮಿ ಏಣ್ಸು ಹಾಗೆ ಮಾಡಿಬಿಡ್ತಿದ್ದೆ. ಜನರ ಗುಂಪು ಆ ಮುದುಕನನ್ನು ಆಸ್ಪತ್ರೆಗೆ ಕರೆದೊಯ್ದಲು ಹವಣಿಸಿದಾಗ ಪ್ರಜ್ವಲ್ನೇ ತಡೆದ. ನಮ್ಮ ಡ್ಯಾಡಿನೇ ದೊಡ್ಡ ಡಾಕ್ಟರ್, ನಾನು ಅವರನ್ನು ನಮ್ಮ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗ್ತೀನಿ. ಅವರಿಗೇನೇ ತೊಂದರೆಯಾದರೂ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಅವರನ್ನು ನನ್ನ ಕಾರಿನ ಹಿಂದಿನ ಸೀಟ್ನಲ್ಲಿ ಮಲಗಿಸಿ. ದಡುತಿಯವನು ಅವನನ್ನು ತಲೆಯಿಂದ ಕಾಲಿನವರೆಗೂ ದಿಟ್ಟಿಸಿದ. ಏನು ನಿನ್ನ ಹೆಸರು? ಯಾರು ನಿಮ್ಮಪ್ಪ? ಅವನ ಮಾತಿನ ಹರಡುತನಕ್ಕೆ ಪ್ರಜ್ವಲ್ಗೆ ಕೋಪ ಹುಕ್ ಬಂದರೂ ತಡೆದುಕೊಂಡ. ನನ್ನ ಹೆಸರು ಪ್ರಜ್ವಲ್. ನಮ್ಮ ತಂದೆ ದೊಡ್ಡ ಫಿಸಿಷಿಯನ್, ಡಾಕ್ಟರ್ ಗೋವಿಂದ್ ಅಂತ. ನಾನು ಈಗ ಪೇಷಂಟ್ನ ಅವರ ಹತ್ರನೇ ಕರ್ಕೊಂಡು ಹೋಗ್ತೀನಿ. ನಡಿ, ನಾನು ಬರ್ತೀನಿ. ಏನಾದರೂ ಆಟ ಕಟ್ಟಿದ್ಯೋ? ನಾನು ಸುಮ್ಮನೆ ಬಿಡಲ್ಲ. ದಡುತಿಯವನು ಗಡುಸಾಗಿ ಹೇಳುತ್ತಿರುವಂತೆ ಮುದುಕನೇ ಕ್ಷೀಣವಾದ ದನಿಯಲ್ಲಿ, ಹೋಗ್ಲಿ ಬಿಡಪ್ಪ, ಪಾಪ ಆ ಹುಡುಗನನ್ನೇ ನನಗೆ ಚಿಕಿತ್ಸೆ ಕೊಡಿಸ್ತೀನಿ ಅಂತಿದ್ದಾನೆ. ಸುಮ್ಮನೆ ಯಾಕೆ ಸತಾಯಿಸ್ತೀರಿ? ನಾನು ಅವನ ಜೊತೆ ಹೋಗ್ತೀನಿ, ನಿಮ್ಮ ಪಾಡಿಗೆ ನೀವು ಹೋಗ್ರಪ್ಪ ಎಂದಾಗ ಕೆಲವರು ಮುದುಕನನ್ನು ನಿಧಾನವಾಗಿ ಹಿಂದಿನ ಸೀಟ್ನಲ್ಲಿ ಮಲಗಿಸಿದ್ರು. ಪ್ರಜ್ವಲ್ನ ಕಾರು ಮುಂದೆ ಚಲಿಸಿದಾಗ ಜನರ ಗುಂಪು ಹಿಂದೆ ಸರಿಯಿತು. ಹಣದ ಮದ ಅವಕ್ಕೆ. ಆ ಮುದುಕಪ್ಪ ಮಧ್ಯ ಮಾತನಾಡ್ತಿದ್ರೆ ಅವನಿಗೆ ಅವರ ಅಪ್ಪನ ಮುಖಕ್ಕೆ ಸರಿಯಾಗಿ ನೀರು ಇಳಿಸ್ತಿದೆ. ದಡುತಿ ವ್ಯಕ್ತಿ ಗಡುಸಾಗಿ ಪ್ರಜ್ವಲ್ ಕಂಪಿಸುವ ಕೈಯಿಂದ ಮುಖದ ಮೇಲಿರುತ್ತಿದ್ದ ಬೆವರನ್ನು ಒರೆಸ್ಕೊಂಡ. ಪುಣ್ಯಕ್ಕೆ ಆ ಗಲಾಟೆ ಕೇಳಿ ಯಾವ ಪೊಲೀಸ್ನವರು ಬಂದಿರಲಿಲ್ಲ. ಇಲ್ದಿದ್ರೆ ತಾನಿನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಇರಬೇಕಾಗ್ತಿತ್ತೋ ಏನೋ. ಪ್ರಜ್ವಲ್ ನರ್ಸಿಂಗ್ ಹೋಮ್ ತಲುಪಿದಾಗ ಗೋವಿಂದ ಯಾವುದೋ ಕೇಸ್ ನೋಡಲು ಬೇರೆ ಆಸ್ಪತ್ರೆಗೆ ಹೋಗಿದ್ದ. ಆ ನರ್ಸಿಂಗ್ ಹೋಮ್ ಮಾಲೀಕರಾದ ಡಾಕ್ಟರ್ ಶಿವಪ್ರಕಾಶ್ ಆಕ್ಸಿಡೆಂಟ್ ಕೇಸ್ ಎಂದೊಡನೆ ಚಿಕಿತ್ಸೆ ನೀಡಲು ಅನುಮಾನಿಸಿದ್ರು. ಇದೆಲ್ಲ ತುಂಬ ರಾದಂತದ ವಿಷಯ ಆಗುತ್ತೆ. ಕಾರ್ ಡ್ರೈವಿಂಗ್ ಬಾರ್ದಿದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ನೀನು ಯಾಕಪ್ಪ ಕಾರ್ ತಗೊಂಡು ಕ್ರೌಡ್ ಇರೋ ರಸ್ತೆಗಳಲ್ಲಿ ಹೋಗ್ತೀಯಾ ಎಂದು ಆಕ್ಷೇಪಿಸಿದಾಗ ಪ್ರಜ್ವಲ್ನ ಮುಖ ಅವಮಾನದಿಂದ ಕೆಂಪಾಯಿತು. ನಾನು ಡಾಕ್ಟರ್ ಗೋವಿಂದ್ ಅವ್ರ ಮಗ. ಬೇಕಾದರೆ ನಮ್ಮ ಡ್ಯಾಡಿಯ ಮೊಬೈಲ್ ಫೋನಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ. ವಾಟ್ ಎವರ್ ಮೇ ಬಿ, ಆ ಮುದುಕನಿಗೆ ಅಬ್ಡೊಮೆನ್ ಇಂಜುರಿ ಇದ್ದಾಗಿದೆ. ಅದರಿಂದ ಏನು ಬೇಕಾದರೂ ಕಾಂಪ್ಲಿಕೇಶನ್ ಬರಬಹುದು. ಅದರಿಂದ ನಮ್ಮ ನರ್ಸಿಂಗ್ ಹೋಮ್ ಹೆಸರು ಹಾಳಾಗುತ್ತೆ. ಶಿವಪ್ರಕಾಶ್ ಹೇಳಿದಾಗ ಪ್ರಜ್ವಲ್ಗೆ ದಿಕ್ಕು ತೋಚದಂತಾಯಿತು. ಅವನು ಕೂಡಲೇ ಗೋವಿಂದನಿಗೆ ಫೋನ್ ಮಾಡಿ ಆತಂಕದಿಂದ ತನ್ನ ಪರಿಸ್ಥಿತಿ ತೋಡ್ಕೊಂಡ. ಡ್ಯಾಡಿ, ನೀನು ಈಗಲೇ ನರ್ಸಿಂಗ್ ಹೋಮ್ಗೆ ಬಾ. ನಾನು ಆ ಮುದುಕನನ್ನು ಇಲ್ಲೇ ಕೂರಿಸ್ಕೊಂಡಿದ್ದೀನಿ. ಅವನನ್ನು ಕರ್ಕೊಂಡು ಬಾರದಿದ್ರೆ ಜನಗಳೆಲ್ಲ ನನ್ನನ್ನು ಅಟ್ಯಾಕ್ ಮಾಡಿಬಿಡ್ತಿದ್ರು. ಅವರಿಂದ ಹೇಗೂ ಬಿಡಿಸ್ಕೊಂಡು ಬರೋ ಹೊತ್ತಿಗೆ ನನಗೆ ಸಾಕಾಗೋಯ್ತು. ನಿಮ್ಮ ಫ್ರೆಂಡ್ ಡಾಕ್ಟರ್ ಶಿವಪ್ರಕಾಶ್ ಬೇರೆ ಅವರೇ ಟ್ರೀಟ್ಮೆಂಟ್ ಕೊಡಲ್ಲ ಅಂತಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಜೈಲಿಗೆ ಹೋಗಬೇಕಾಗತ್ತೆ ಡ್ಯಾಡಿ ಎಂದು ಅಳಲು ಆರಂಭಿಸಿದ. ಗೋವಿಂದ ಗಡಿಬಿಡಿಯಿಂದ, ಡೋಂಟ್ ವರಿ ಸನ್, ಏನೋ ಪ್ಯಾನಿಕ್ ಆಗಬೇಡ, ನಾನು ಈಗಲೇ ಬರ್ತೀನಿ ಎಂದು 10 ನಿಮಿಷಗಳಲ್ಲಿ ಬಂದಿಳಿದ. ಗೋವಿಂದ್ ಬರುವಷ್ಟರಲ್ಲಿ ವೈದ್ಯರು ಮುದುಕನ ಗಾಯಗಳಿಗೆ ಡ್ರೆಸ್ಸಿಂಗ್ ಮಾಡಿದ್ರು. ನಾವು ಇದಕ್ಕಿಂತ ಹೆಚ್ಚು ಟ್ರೀಟ್ಮೆಂಟ್ ಇಲ್ಲಿ ಕೊಡೋಕ್ಕಾಗಲ್ಲ ಡಾಕ್ಟರ್ ಗೋವಿಂದ್. ಆ ಮುದುಕನನ್ನು ನೋಡಿದ್ರೆ ಫಸ್ಟ್ ಟಿಶ್ಯೂ ಇಂಜುರಿ ಇದ್ದಾಗಿದೆ. ಫಾರ್ ಆನ್ ಓಲ್ಡ್ ಮ್ಯಾನ್ ಇಟ್ ಕ್ಯಾನ್ ಬಿ ಫೆಟಲ್. ನಿಮಗೆ ತಿಳಿಯದೇನೂ ಅಲ್ಲ. ನಿಮ್ಮ ಸಲುವಾಗಿ ನಾನು ಈ ಮುದುಕನಿಗೆ ತಕ್ಕ ಮಟ್ಟಿಗೆ ಚಿಕಿತ್ಸೆ ನೀಡಿದ್ದೀನಿ. ಒಂದು ವೇಳೆ ಪೊಲೀಸ್ ಎನ್ಕ್ವೈರಿ ಆಗಿದ್ರೆ ಕೇಸ್ ಬಹಳ ರಂಪ ಆಗಿರೋದು.
ಶಿವಪ್ರಕಾಶ್ ಕಳಕಳಿಯಿಂದ ನುಡಿದರು. ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಈ ಕೇಸ್ ಪೊಲೀಸ್ನವರೆಗೂ ಹೋಗದೆ ಇರೋ ಹಾಗೆ ಎಚ್ಚರಿಕೆ ತಗೊಂತೀವಿ. ಗೋವಿಂದ್ ಅವರ ಭುಜ ತಟ್ಟಿ ಹೇಳಿದಾಗ ಶಿವಪ್ರಕಾಶ್ ತುಟಿ ಕೊಂಕಿಸಿ ತಲೆ ಆಡಿಸಿದ್ರು. ಮುಖ್ಯವಾದದನ್ನೇ ಓವರ್ಲಾಕ್ ಮಾಡ್ತಿದ್ದೀರಲ್ಲ ಡಾಕ್ಟರ್. ಆ ಮುದುಕನ್ನ ಮನೆಯವರು ಬಂದು ಗಲಾಟೆ ಮಾಡೋ ಸಂಭವ ಇರೋದಿಲ್ವೇ? ನಾಳೆ ಆ ಮುದುಕನ ಜೀವಕ್ಕೇನಾದರೂ ಅಪಾಯವಾದರೆ ನಾನು ನೀವು ಒಟ್ಟಿಗೆ ಕೋರ್ಟಿನ ಮೆಟ್ಟಿಲು ಹತ್ತಬೇಕಾಗತ್ತೆ. ಓ ಗಾಡ್, ವಾಟ್ ಎ ಮೆಸ್. ಗೋವಿಂದ ತಲೆ ಕೆಡಿಕೊಂಡು, ಹಾಗಾದರೆ ಈಗೇನು ಮಾಡೋದು? ನನ್ನ ಭಾವ ಮೈದುನ ಶ್ರೀಕಾಂತ್ ನಮ್ಮ ಫ್ಯಾಮಿಲಿ ಲೀಗ್ ಅಡ್ವೈಸರ್ ಆಗಿದ್ದಾನೆ. ಈ ಕ್ಷಣ ನಾನು ಅವನನ್ನು ಕರೆಸ್ತೀನಿ. ಅವನ ಜೊತೆ ಮಾತಾಡಿ ಬೆಸ್ಟ್ ಕಾನ್ಸುಲೇಷನ್ಗೆ ಬನ್ನಿ. ಶಿವಪ್ರಕಾಶ್ ಭರವಸೆ ನೀಡಿದಾಗ ಗೋವಿಂದನಿಗೆ ಉಸಿರಾಡುವಂತಾಯಿತು. ನಿನ್ನ ಯೋಗ್ಯತೆಗೆಷ್ಟು? ಇನ್ನೊಂದು ದಿನ ಆ ಕಾರ್ ಮುಟ್ಬೇಕಲ್ಲ ನೀನು. ಕೈ ಕತ್ತರಿಸ್ಬಿಡ್ತೀನಿ. ಆಳಾದವನೇ, ನನ್ನ ಹೆಸರಿಗೆ ಮಸಿ ಬಳಿದ್ಬಿಡ್ತೀಯಾ ಎಂದು ಮಗನ ಮೇಲೆ ಕಿರಿಕಾಡಿ ಗೋವಿಂದ ತಾನು ಬಂದು ಮುದುಕನ ಪರಿಸ್ಥಿತಿ ಪರಿಶೀಲಿಸಿದ. ಕಾರಿನ ಹೊಡೆತದಿಂದ ಅನಾಮತ್ ರಸ್ತೆಗೆ ಬಿದ್ದಿದ್ದರಿಂದ ಮುದುಕನ ಕೈ ಕಾಲುಗಳು ತರಚಿ ಗಾಯಗಳಾಗಿತ್ತು. ಬಿದ್ದ ರಭಸಕ್ಕೆ ಪುಣ್ಯ ಯಾವ ಮೂಳೆಯೂ ಮುರಿದಿರಲಿಲ್ಲ. ಆದರೆ ಅವನ ಸ್ಥಿತಿ ನೋಡಿದ್ರೆ ಹೊಟ್ಟೆಗೆ ಪೆಟ್ಟು ಬಿದ್ದು ಪಿತ್ತಕೋಶಕ್ಕೆ ಏನಾದರೂ ಏಟಾಗಿರ್ಬೋದೇ ಎಂಬ ಶಂಕೆ ಮೂಡ್ತು. ಅಬ್ಡೊಮನ್ ಸ್ಕ್ಯಾನಿಂಗ್ಗೆ ಕೂಡಲೇ ಏರ್ಪಾಡು ಮಾಡಿ ಅದರ ಎಕ್ಸ್ಪೆನ್ಸ್ ನಾನು ಕೊಡ್ತೀನಿ. ಗೋವಿಂದ ಆದೇಶ ನೀಡಿದ. ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದಾಗ ಡಾಕ್ಟರ್ ಶಿವಪ್ರಕಾಶ್ ಮುಖ ಗಂಭೀರವಾಯಿತು. ಮುದುಕನ ಪಿತ್ತಕೋಶದಲ್ಲಿ ಅಧಿಕವಾದ ರಕ್ತಸ್ರಾವವಾಗಿ ಅವನ ಜೀವಕ್ಕೆ ಅಪಾಯವಾಗುವ ಸೂಚನೆ ತೋರ್ತಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.